Nuclear energy is a viable solution to the energy crisis. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ನಾನು ಫಸ್ಟ್ ಪಿ ಯು ಸಿಯಲ್ಲಿ ಓದ್ತಿದ್ದೀನಿ. ನಾನು ಈಗ ಡಿಬೇಟ್ ಮಾಡ್ತಿರೋ ವಿಷಯ ಏನಂದರೆ, ಎನರ್ಜಿ ನ್ಯೂಕ್ಲಿಯರ್ ಎನರ್ಜಿ ಈಸ್ ವಯಬಲ್ ಸೊಲ್ಯೂಷನ್ ಫಾರ್ ಎನರ್ಜಿ ಕ್ರೈಸಿಸ್. ಈ ಸ್ಟೇಟ್ಮೆಂಟಿಗೆ ನಾನು ಫಾರ್ ಈ ಸ್ಟೇಟ್ಮೆಂಟ್ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನಿರುದ್ಧ. ನಾನು ಈ ಟಾಪಿಕ್ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು 10 ಮುಗಿಸ್ಬಿಟ್ಟು ಫಸ್ಟ್ PUC ಇವಾಗ. ಈ ನ್ಯೂಕ್ಲಿಯರ್ ಎನರ್ಜಿ ಇದು ಯಾವುದೇ ಎನರ್ಜಿ ಕ್ರೈಸಿಸ್ಗೂ ಒಂದು ಸೊಲ್ಯೂಷನ್ ಇದೆ. ಯಾಕಂದರೆ ಈಗ ಎಷ್ಟೋ ನಾವು ಎನರ್ಜಿನ ವೇಸ್ಟ್ ಮಾಡ್ತೀವಿ. ಅಂದರೆ ಎನರ್ಜಿ ಈಗ ವೇಸ್ಟ್ ಆಗ್ತಿದೆ. ನಾನ್ ರಿನ್ಯೂವೇಬಲ್ ಎನರ್ಜಿನೇ ಜಾಸ್ತಿ ಬಳಕೆ ಆಗ್ತಿದೆ. ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ನಮಗೆ ಮುಂದೆ ಆಗುವ ಕೆಲಸ ಏನಾದರೂ ಇದ್ರೆ ಅದು ಕಡಿಮೆ ಆಗ್ತಿದೆ. ಅದಕ್ಕೆ ನಾವು ನ್ಯೂಕ್ಲಿಯರ್ ಎನರ್ಜಿನ ಬಳಸಿಬಿಟ್ಟು ಆ ಕ್ರೈಸಿಸ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಹೌದು, ನ್ಯೂಕ್ಲಿಯರ್ ಎನರ್ಜಿ ವಯಬಲ್ ಸೊಲ್ಯೂಷನ್ ಫಾರ್ ಎನರ್ಜಿ ಕ್ರೈಸಿಸ್. ಆದರೆ ಸೋ ಡೇಂಜರಸ್. ನಿಮ್ಗೆ ಗೊತ್ತಿರಬೇಕು, ವರ್ಲ್ಡ್ ವಾರ್ II ಟೈಮಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಿಬಿಟ್ಟು ಅಟಾಮಿಕ್ ಬಾಂಬ್ ಮಾಡಿದ್ರು. ಅದರಿಂದ ಹಿರೋಶಿಮಾ ನಾಗಾಸಾಕಿ 2 ಸಿಟಿಯಲ್ಲಿ ಅಟಾಮಿಕ್ ಬಾಂಬು ಫುಲ್ ಡಿಸ್ಟ್ರಾಯ್ ಆಗಿಬಿಟ್ಟಿತ್ತು ಸಿಟೀಸ್. ಸೊ ನ್ಯೂಕ್ಲಿಯರ್ ಎನರ್ಜಿ ವೆರಿ ಡೇಂಜರಸ್. ಯೂಸ್ ಮಾಡೋಕ್ಕೆ ತುಂಬ ಸೆನ್ಸಿಟಿವ್ ಆಗಿರಬೇಕು. ಅದರ ವೇಸ್ಟು ಅಷ್ಟೇ, ವೇಸ್ಟ್ ಡಿಸ್ಪೋಸಲ್ಲು ತುಂಬ ಕಂಟ್ಯಾಮಿನೇಟ್ ಮಾಡುತ್ತೆ ಎನ್ವಿರಾನ್ಮೆಂಟ್ನ. ಸೊ ಇದು ನ್ಯೂಕ್ಲಿಯರ್ ಎನರ್ಜಿ ಬದಲು ರಿನ್ಯೂವೇಬಲ್ ಸೋರ್ಸಸ್ ಯೂಸ್ ಮಾಡ್ಬೋದು. ನೋಡಿ, ಎಲ್ಲ ಎನರ್ಜಿಗೂ ಒಂದು ಡಿಸ್ಟ್ರಕ್ಟಿವ್ ಪರ್ಪಸ್ ಅಂತ ಇರುತ್ತೆ, ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್ ಅಂತ ಇರುತ್ತೆ. ಅದೇ ಥರ ಈ ನ್ಯೂಕ್ಲಿಯರ್ ಎನರ್ಜಿಗೂ ಒಂದು ಡಿಸ್ಟ್ರಕ್ಟಿವ್ ಪರ್ಪಸ್ ಅಂತ ಇದೆ, ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್ ಅಂತ ಇದೆ. ಈ ನ್ಯೂಕ್ಲಿಯರ್ ಎನರ್ಜಿ ಡಿಸ್ಟ್ರಕ್ಟಿವ್ ಪರ್ಪಸ್ ಅಂದರೆ ವಾರಲ್ಲಿ ಬಾಂಬ್ ಹಾಕ್ಬೋದು, ಆ ಥರ ಮಾಡ್ಬೋದು. ಆದರೆ ಈ ಕನ್ಸ್ಟ್ರಕ್ಟಿವ್ ಪರ್ಪಸ್ ನೋಡಿದ್ರೆ ಎಷ್ಟೋ ಎನರ್ಜಿಗೆ ನಾವು ಎನರ್ಜಿ ಕ್ರೈಸಿಸಿಗೆ ಸಾಲ್ವ್ ಮಾಡ್ಬೋದು. ನಾವು ಎಲೆಕ್ಟ್ರಿಸಿಟಿ ವಿಂಡ್ ಮೇಲಿಂದ ನಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಡಿಮೆ ಬಂದ್ರೂ ನ್ಯೂಕ್ಲಿಯರ್ ಎನರ್ಜಿಯಿಂದ ನಾವು ಏನಂತಾರೆ ಕಂಟ್ರೋಲ್ಡ್ ಮ್ಯಾನರಲ್ಲಿ ಅದನ್ನು ಯೂಸ್ ಮಾಡಿದ್ರೆ ನಾವು ಎಲೆಕ್ಟ್ರಿಸಿಟಿ ಎನರ್ಜಿ ನಮಗೆ ಕರೆಕ್ಟಾಗಿ ಸಿಗ್ಬೋದು. ಅಂದರೆ ಏನಂದರೆ ಈಗ ಇದು ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡೋದ್ರಿಂದ ನಮಗೆ ಕಾರ್ಬನ್ ಎಮಿಷನ್ನು ಕಡಿಮೆ ಆಗುತ್ತೆ. ಯಾಕಂದರೆ ಬೇರೆ ಎನರ್ಜಿ ಏನಿರುತ್ತೆ ಇವೆಲ್ಲ ಕಾರ್ಬನ್ ಗ್ಯಾಸ್ ಎಮಿಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಅದಕ್ಕೆ ನ್ಯೂಕ್ಲಿಯರ್ ಎನರ್ಜಿ ಏನಿದೆ ಇದು ಗ್ರೀನ್ ಹೌಸ್ ಎಫೆಕ್ಟ್ ಆಗಲ್ಲ. ಅದಕ್ಕೆ ನ್ಯೂಕ್ಲಿಯರ್ ಎನರ್ಜಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಹೌದು, ಆದರೆ ಆ ನ್ಯೂಕ್ಲಿಯರ್ ಎನರ್ಜಿಗೆ ಮೇನ್ 2 ಮಿನರಲ್ಸ್, ಅದು ಯುರೇನಿಯಂ ಆ್ಯಂಡ್ ಪ್ಲುಟೋನಿಯಂ, ಅದು ಬೇಕು, ಹೌದಲ್ವಾ? ಆದರೆ ತುಂಬ ಕಮ್ಮಿ ಇದರಲ್ಲಿದೆ, ಅದು ಮಾತ್ರದಲ್ಲಿದೆ. ಸೊ ನೀನು ಹೆಂಗೆ ಮಾಡ್ತೀಯ? ತುಂಬ ಕ್ವಾಂಟಿಟಿ. ಆಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ ಬಿಲ್ಡ್ ಮಾಡೋಕ್ಕೆ ವೆರಿ ಹೈ ಕಾಸ್ಟ್ ಅಲ್ಲ, ಅಂದರೆ ಕಡಿಮೆ ಇದ್ರೂ ನ್ಯೂಕ್ಲಿಯರ್ ಎನರ್ಜಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇದ್ರೂ ಆದರೆ ಎನರ್ಜಿ ತುಂಬ ಜಾಸ್ತಿ ಕೊಡುತ್ತೆ. ಈಗ ಯಾಕಂದರೆ ನಾವು ಒನ್ ಟನ್ ಕೋಲ್ನ ಯೂಸ್ ಮಾಡಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ರೆ ಅಷ್ಟೇ ಎಲೆಕ್ಟ್ರಿಸಿಟಿನ ನಾವು ಒಂದೇ ಒಂದು ನ್ಯೂಕ್ಲಿಯರ್ ಪ್ಲೂಟೋನಿಯಂ ಅಟಾಮಿಂದ ಮಾಡ್ಬೋದು. ಆ ಥರ ಕಾಂಪನ್ಸೇಟ್ ಮಾಡ್ಬೋದು. ಆದರೆ ಅದು ವೆರಿ ಹೈಲಿ ರಿಯಾಕ್ಟಿವ್. ಒಂಚೂರು ವ್ಯತ್ಯಾಸ ಆಗ್ಬಿಟ್ರೆ ಒಂದು ಇಡೀ ಸಿಟಿನೇ ವಿನಾಶ ಆಗತ್ತೆ. ಅದು ನೀನು ಹೆಂಗೆ ಯೂಸ್ ಮಾಡ್ತೀಯಾ? ಇಲ್ಲ, ಅದಕ್ಕೆ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ನ ಸಿಟಿ ಹೊರಗಡೆ ಸೆಟಪ್ ಮಾಡ್ತೀವಿ. ಯಾಕಂದರೆ ಅದರಿಂದ ರೇಡಿಯೇಷನ್ನು ಸ್ಪ್ರೆಡ್ ಆಗಲ್ಲ, ಆಮೇಲೆ ಜನರಿಗೂ ಏನು ಹಾರ್ಮ್ಫುಲ್ ಎಫೆಕ್ಟ್ ಆಗಲ್ಲ ಅದರಿಂದ. ಅದರ ರೇಡಿಯೇಷನ್ ತುಂಬ ಇದೆ ಸರ್. ಇದು ಪೋಕ್ರಾನ್ ಟೆಸ್ಟ್ ಮಾಡೋವಾಗ ಆ ಸಿಟಿಯಲ್ಲಿರೋ ಎಲ್ಲ ಆನಿಯನ್ಸ್ನ ತಂದು ಇಟ್ಕೊಂಡಿದ್ರು. ಯಾಕಂದರೆ ಆನಿಯನ್ಸ್ ಎಕ್ಸ್ಟ್ರಾಕ್ಟ್ ವಾಟ್ ಇಸ್ ದಟ್ ರೇಡಿಯೋ ಆಕ್ಟಿವ್ ರಿಯಾಕ್ಟ್ನೆಸ್. ಸೊ ಇಟ್ಸ್ ವೆರಿ ಹಾರ್ಮ್ಫುಲ್ ಫಾರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಈವನ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿ ಕೆಲಸ ಮಾಡೋರ್ಗೂ ಅಷ್ಟೇ ಎಷ್ಟೋ ಹೆಲ್ತ್ ಇಶ್ಯೂಸ್ ಆಗತ್ತೆ ಅಲ್ಲಿ. ಸೊ ಅದನ್ನು ಸಿಕ್ಕಾಪಟ್ಟೆ ಡೇಂಜರಸ್ಸು.
ಮಾಡೋಕ್ಕಾಗಲ್ಲ. ಇದು ಪ್ರೋಗ್ರಾಮ್ ಟೆಸ್ಟ್ ಏನಿದೆ, ಇದು ವೆಪನ್, ಇದು ಡಿಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿದಾಗಿತ್ತು. ಅಂದರೆ ಇದೇನು ಈ ನ್ಯೂಕ್ಲಿಯರ್ ಎನರ್ಜಿ ಫ್ಲೋ ಏನಿದೆಯಲ್ಲ, ಇದು ಕಂಟ್ರೋಲ್ ಮ್ಯಾನಲ್ಲಿ ಇರಲಿಲ್ಲ. ಆದರೆ ನಾವೇನು ಯೂಸ್ ಮಾಡ್ತೀವಿ ನ್ಯೂಕ್ಲಿಯರ್ ಎನರ್ಜಿನ, ಅದು ಕಂಟ್ರೋಲ್ ಮ್ಯಾನಲ್ಲಿ ಇರುತ್ತೆ, ಕಂಟ್ರೋಲ್ ಮ್ಯಾನರಲ್ಲಿ ಇರುತ್ತೆ. ಅಂದರೆ ಈಗ ನಾವು ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀವಿ. ಆ ಥರ ಅದಕ್ಕೆ ಏನು ಜಾಸ್ತಿ ಸ್ಪ್ರೆಡ್ ಆಗಲ್ಲ, ಯಾಕಂದರೆ ಅದು ನಮ್ಮ ಕೈಲಿರುತ್ತೆ, ನಾವು ಕಂಟ್ರೋಲ್ ಮಾಡ್ತಿರ್ತೀವಿ. ಎಷ್ಟು ಸ್ಪ್ರೆಡ್ ಆಗುತ್ತೆ ಅದು ನಮ್ಗೆ ಗೊತ್ತಿರುತ್ತೆ. ಆ ಥರ. ಆಮೇಲೆ ಇದು ನ್ಯೂಕ್ಲಿಯರ್ ಎನರ್ಜಿಯಿಂದ ಇದೊಂದೇ ಅಲ್ಲ ಕ್ರೈಸಿಸ್ಸು, ಎನ್ವಿರಾನ್ಮೆಂಟಲ್ ಡ್ಯಾಮೇಜು, ಕಂಟಾಮಿನೇಷನ್ ಅಷ್ಟೇ ಅಲ್ಲ. ಈಗ ನ್ಯೂಕ್ಲಿಯರ್ ಎನರ್ಜಿ ನಾವು ಬೇರೆ ದೇಶ ಅಂದರೆ ಟೆರರಿಸ್ಟ್ ದೇಶ, ಈಗ ಇರಾಕ್, ಇರಾನ್, ಪಾಕಿಸ್ತಾನ್ ಅವ್ರಿಗೆಲ್ಲ ಕೊಟ್ಟರೆ ಆರ್ಮ್ಸ್ ರೇಸ್ ಜಾಸ್ತಿ ಆಗುತ್ತೆ. ಆ ಆರ್ಮ್ಸ್ ರೇಸ್ ಜಾಸ್ತಿ ಆದ್ರಿಂದ World War III ಶುರು ಆಗ್ಬೋದು. ಸೊ ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡಬಾರ್ದು. ಅದ್ರ ಬದಲು ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ಎನರ್ಜಿ ಬೇರೆ, ನ್ಯೂಕ್ಲಿಯರ್ ಬಾಂಬ್ ಬೇರೆ. ಅವ್ರು ಟೆರರಿಸ್ಟ್ ಕಂಟ್ರಿ ಅವ್ರು ಯೂಸ್ ಮಾಡ್ತಿರೋ ನ್ಯೂಕ್ಲಿಯರ್ ಬಾಂಬ್, ನ್ಯೂಕ್ಲಿಯರ್ ಎನರ್ಜಿ ಅಲ್ಲ. ಹಂಗೆ ನೋಡಿದ್ರೆ ಎಲ್ಲ ಎನರ್ಜಿಗೂ ಒಂದು ಡಿಸ್ಟ್ರಕ್ಟಿವ್ ಪರ್ಪಸ್ ಇರುತ್ತೆ, ಎಲ್ಲ ಎನರ್ಜಿಗೂ ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್ ಇರುತ್ತೆ. ಈಗ ನೋಡಿ ಎಲೆಕ್ಟ್ರಿಸಿಟಿ ಯಾಕೆ ಬೇಕು, ನಮ್ಮ ಲೈಟ್ ಬೇಕು, ಅದಕ್ಕೆಲ್ಲ ಬೇಕು. ಈಗ ನಾವು ಎಲೆಕ್ಟ್ರಿಸಿಟಿನ ಡಿಸ್ಯೂಸ್ ಅಂದರೆ ಡಿಸ್ಟ್ರಕ್ಟಿವ್ ಯೂಸ್ ನೋಡಿದ್ರೆ ಎಲೆಕ್ಟ್ರಿಕಲ್ ಗನ್ಸ್ ಇರುತ್ತೆ. ಆಮೇಲೆ ಅಮೇರಿಕಾದಲ್ಲಿ ಯಾರಿಗಾದ್ರೂ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಚೇರಲ್ಲಿ ಕೂಡಿಸಿ ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ಎಲೆಕ್ಟ್ರಿಸಿಟಿ ಶಾಕು ಕೊಡುತ್ತೆ, ಅದರಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ. ಅಂದರೆ ಅದು ಡಿಸ್ಟ್ರಕ್ಟಿವ್ ಆಗ್ಬೋದು ಅಂತ ಹೇಳ್ತೀನಿ. ಈಗ ಡಿಸ್ಟ್ರಕ್ಟಿವ್ ಪರ್ಪಸ್ ಹೇಳಿದ್ನಲ್ವಾ, ಹಿರೋಶಿಮಾ ನಾಗಸಾಕಿ ಅವ್ರು ಬಾಂಬ್ ಮಾಡಲಿಲ್ವಾ? ಸೊ ಅದು ನೀನು ಹೆಂಗೆ ಮಾಡ್ತೀಯ? ಈಗ ಎಷ್ಟೊಂದು ಕಂಟ್ರೀಸ್ ಈಗ ಒಂದು ಎಷ್ಟೊಂದು ಟ್ರೀಟಿ ಪ್ಯಾಕ್ಸ್ ಅಂತ ಇದೆ, ರಷ್ಯಾ ಮತ್ತು USA ಮಾಡಿದ್ದಾರೆ, ಎಷ್ಟೊಂದು ಖಂಡಿಸ್ತಾರೆ. ಅಂದರೆ TTBT ಟೆಸ್ಟ್, ಆಮೇಲೆ ಎಷ್ಟೊಂದು ಟೆಸ್ಟ್ ಇದೆ ಆ ಥರ. ಅಂದರೆ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡಬಾರ್ದು ಅಂತ. ಸೊ ಅವರೇ ಒಪ್ಕೊಂಡಿದ್ದಾರೆ, USA, ರಷ್ಯಾ ಅಂತ ದೊಡ್ಡ ದೊಡ್ಡ ನೇಷನ್ಸೇ ಎಷ್ಟೊಂದು ಟ್ರೀಟೀಸ್ ಮಾಡಿದ್ದಾರೆ ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡಬಾರ್ದು ಅಂತ. ಸೊ ಅದನ್ನು ಯೂಸ್ನೇ ಮಾಡಬಾರ್ದಲ್ಲ, ಅದ್ರ ಬದಲು ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಮೇಲೆ ರಿಲೈ ಮಾಡ್ಬೋದು ನಾವೆಲ್ಲ. ಸೋಲಾರ್ ಎನರ್ಜಿ, ಆಮೇಲೆ ವಿಂಡ್ ಎನರ್ಜಿನ ಹೇಳಿದ್ನಲ್ಲ ಅವಾಗಲೇ, ಅದನ್ನು ಯೂಸ್ ಮಾಡ್ಬೋದು. ಅವರು ದೊಡ್ಡ ದೊಡ್ಡ ಕಂಟ್ರೀಸೇ ಹಂಗೆ ಒಪ್ಕೊಳ್ತಾ ಇದೆ. ಸೊ ನಾವೇ ಒಪ್ಕೋಬೇಕು. ಅವ್ರು ಒಪ್ಕೊಂಡಿದ್ದು ನ್ಯೂಕ್ಲಿಯರ್ ಎನರ್ಜಿಗೆಲ್ಲ, ನ್ಯೂಕ್ಲಿಯರ್ ಬಾಂಬ್ ಪ್ರೊಡ್ಯೂಸ್ ಮಾಡೋದು ಬಂದ್ ಮಾಡಿ. ಅದೇ ನ್ಯೂಕ್ಲಿಯರ್ ನಾ ಏನು ಕನ್ಕ್ಲೂಡ್ ಮಾಡ್ತೀನಿ ಅಂದರೆ, ನ್ಯೂಕ್ಲಿಯರ್ ಎನರ್ಜಿ ಅವರು ಬಾಂಬ್ನ ಪ್ರೊಡ್ಯೂಸ್ ಮಾಡಬೇಡ್ರಿ, ಅದನ್ನ ನ್ಯೂಕ್ಲಿಯರ್ ಎನರ್ಜಿನ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು. ಯಾಕಂದರೆ ಈಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ಹೀಟ್ ಮತ್ತು ಇನ್ನೇನೋ ಎಷ್ಟೋ ಕ್ರೈಸಿಸ್ನ ಸಾಲ್ವ್ ಮಾಡ್ಬೋದು. ಯಾಕಂದರೆ ನ್ಯೂಕ್ಲಿಯರ್ ಎನರ್ಜಿ ಒಂಚೂರು ನ್ಯೂಕ್ಲಿಯರ್ ಎನರ್ಜಿಯಿಂದನೇ ತುಂಬ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ನಾವು ಎಷ್ಟು ಬೇಕಾದ ಎಲೆಕ್ಟ್ರಿಸಿಟಿನೂ ಮಾಡ್ಬೋದು ಅಂತ ನಾನು ನ್ಯೂಕ್ಲಿಯರ್ ಎನರ್ಜಿ ಸೊಲ್ಯೂಷನ್ ಫಾರ್ ಎನರ್ಜಿ ಕ್ರೈಸಿಸ್ ಅಂತ ಕನ್ಕ್ಲೂಡ್ ಮಾಡ್ತೀನಿ. ನಾನೇ ಹೇಳ್ತೀನಿ ಅಂದರೆ, ನ್ಯೂಕ್ಲಿಯರ್ ಎನರ್ಜಿ ಇದೆಯಲ್ವಾ, ಅದು ಡಿಸ್ಟ್ರಕ್ಟಿವ್ ಪರ್ಪಸ್ಗೆ ಇದೆ. ಆಮೇಲೆ ನ್ಯೂಕ್ಲಿಯರ್ ಎನರ್ಜಿಗೆ ಬೇಕಾಗಿರೋದು ಎರಡೇ ಮಿನರಲ್ಸ್, ಪ್ಲೂಟೋನಿಯಂ ಆ್ಯಂಡ್ ಯುರೇನಿಯಂ. ಅದಕ್ಕೆ ಮೈನಿಂಗ್ ಮಾಡಬೇಕು. ಮೈನಿಂಗ್ ಮಾಡಿದಾಗೂ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ, ಎನ್ವಿರಾನ್ಮೆಂಟಲ್ ಕಂಟಾಮಿನೇಷನ್ ಆಗುತ್ತೆ, ಎಷ್ಟೊಂದು ಫಾರೆಸ್ಟ್ ಏರಿಯಾ ಇದಾಗತ್ತೆ, ಡಿಸ್ಟ್ರಕ್ಷನ್ ಆಗುತ್ತೆ. ಸೊ ನಾನು ಏನು ಕನ್ಕ್ಲೂಡ್ ಮಾಡ್ತೀನಿ ಅಂದರೆ, ಈ ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡಬಾರ್ದು. ಟೆರರಿಸ್ಟ್ ಯೂಸ್ ಮಾಡ್ತಾರೆ, ಎಷ್ಟೊಂದು ಯೂಸ್ ಮಾಡ್ತಾರೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಇಸ್ ನಾಟ್ ನೆಸೆಸರಿ. ಯು ಕ್ಯಾನ್ ಯೂಸ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ, ವಿಂಡ್ ಎನರ್ಜಿ. ಅದಕ್ಕೆ ಎಷ್ಟು ಕಮ್ಮಿ ಕಾಸ್ಟ್ ಅದಕ್ಕೆ ವಿಂಡ್ ಮಿಲ್ಸ್ ಎಲ್ಲ ಮಾಡೋಕ್ಕೆ. ಆಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ಆಮೇಲೆ ಥರ್ಮಲ್ ಎನರ್ಜಿ, ಜಿಯೋ ಥರ್ಮಲ್ ಎನರ್ಜಿ, ಅದು ಎಷ್ಟೊಂದು ಎನರ್ಜಿ ಇದೆ ರಿನ್ಯೂವಬಲ್ ಸೋರ್ಸಸ್, ಅದನ್ನು ಯೂಸ್ ಮಾಡ್ಬೋದು ಅಂತ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಅವೆಲ್ಲ ಯೂಸ್ ಮಾಡ್ಬೋದು, ಆದರೆ ಅವೆಲ್ಲ ರಿನ್ಯೂವೇಬಲ್ ರಿಸೋರ್ಸ್. ಅಂದರೆ ಅದಕ್ಕೆ ಒಂದ್ಸರಿ ಅದು ಎನರ್ಜಿ ಮುಗಿದ್ರೆ ಇನ್ನೊಂದ್ಸರಿ ರಿವೈವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆಮೇಲೆ ಅದ್ರ ಜೊತೆಗೆ ಅದೇನು ಮಾಡಕ್ಕೆ ಅದಕ್ಕೆ ನಾ ಹೇಳ್ತೀನಿ, ಕಾರ್ಬನ್ನು ಅಷ್ಟೇ ಕಮ್ಮಿ ಎಮಿಟ್ ಆಗುತ್ತೆ. ಅದಕ್ಕೆ ಕನ್ಕ್ಲೂಡ್ ಮಾಡ್ಬೋದು ನ್ಯೂಕ್ಲಿಯರ್ ಎನರ್ಜಿ ಸೊಲ್ಯೂಷನ್ ಫಾರ್ ಎನರ್ಜಿ ಕ್ರೈಸಿಸ್. ಥ್ಯಾಂಕ್ಸ್.